4 ಜಿಲ್ಲೆಯ ರೈತರ ಪಾಲಿಗೆ ಜೀವನಾಡಿ ಅಂತಂದ್ರೆ ಅದು ತುಂಗಭದ್ರಾ ಜಲಾಶಯ. ಆದ್ರೆ ಇದೀಗ ಇದರ ಕ್ರಸ್ಟ್ ಗೇಟ್ ಬದಲಾವಣೆ ವಿಚಾರ ಹೊಸ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಡ್ಯಾಂನ ಆಯುಷ್ಯವನ್ನ ಹೆಚ್ಚಿಸುವಂತಹ ಮತ್ತು ಸುರಕ್ಷತೆಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಇದರಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ತುಂಗಭದ್ರಾ ಜಲಾಶಯ ಹೆಸರಲ್ಲಿ ತಾರಕಕ್ಕೇರಿದ ರಾಜಕೀಯ. ಸಚಿವ ತಂಗಡಿಗೆ ವರ್ಸಸ್ ದಡೇಸೂಗೂರು ಲೆಕ್ಕಪತ್ರ ಸಮರ. ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿ ಇದು. ಜಲಾಶಯದ ಹಿತದೃಷ್ಟಿಯಿಂದ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ 1ರಿಂದ ಡ್ಯಾಂನ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಕೈಗೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ನೀರು ಬಿಡದಿರಲು ಸರ್ಕಾರ ತೀರ್ಮಾನಿಸಿದೆ. ಆದರೆ ಇದೇ ವಿಪಕ್ಷ ಬಿಜೆಪಿ ಪಾಳಯಕ್ಕೆ ಅಸ್ತ್ರವಾಗಿದೆ ನೋಡಿ. ನೀರು ಬಿಡದಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಕೇಸರಿ ಸೇನೆ ಸಮರವನ್ನ ಸಾರಿದೆ. 4 ಜಿಲ್ಲೆಯ ಬಿಜೆಪಿ ಜನಪ್ರತಿನಿಧಿಗಳು ಇಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ. ಜಲಾಶಯದ ಕಾರ್ಯದ ಬಗ್ಗೆ ಮನವರಿಕೆ ಮಾಡುವ ಜೊತೆಗೆ ರೈತರ ಬೇಡಿಕೆಗೆ ಮಣಿದು ನೀರು ಬಿಡಲು ಮನವಿ ಮಾಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಬಸವರಾಜ್ ದಡೇಸಗೂರಿಗೆ ಲೆಕ್ಕಪತ್ರ ಗೊತ್ತಿಲ್ಲ, ಅವನಿಗೆ ಬುದ್ಧಿ ಇಲ್ಲ ಈಗಂತ ಏಕವಚನದಲ್ಲೇ ಶಿವರಾಜ್ ತಂಗಡಿಗೆ ವ್ಯಂಗ್ಯವಾಡಿದ್ದಾರೆ. ಈಗ ಇನ್ನೂ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು ಮಂತ್ರಿ ಆಗಿ MLA ಆಗಿ ಕೆಲಸ ಮಾಡಿದಂಥ ನಾಡಗೌಡರು ಬಸವರಾಜ್ ದಡೇಸೂರು ಬಿಟ್ಬಿಡ್ರಿ ಪಾಪ ಅವಂಗೆ ಲೆಕ್ಕ ಇಲ್ಲ ಪತ್ರ ಇಲ್ಲ ಗೊತ್ತಾಗಲ್ಲ. ಹಾಂ, ಅಟ್ಲೀಸ್ಟ್ ನಾಡಗೌಡ್ರಿಗಾರ ಬೇಕಲ್ಲ. ಹಾಂ, ಅಟ್ಲೀಸ್ಟು ನಾಡಗೌಡ್ರಿಗಾರ ಬೇಕಲ್ಲ. ನಾಡಗೌಡ್ರು ಹೇಳಕತ್ತಾರ ಅದು ಮಾಧ್ಯಮದೊಳಗೆ 2ನೇ ಬೆಳೆಗೆ ನೀರು ಕೊಡೋಕ್ಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳ್ರಿ. ನಾವು ಪ್ರತಿ ಸತೆ ಡ್ಯಾಮ್ನೊಳಗೆ 105 TMC ನೀರು ಇಟ್ಕೊಂತಿದ್ವಿ. ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಇದಕ್ಕೆ ಪ್ರತ್ಯುತ್ತರ ನೀಡಿದಂತಹ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಸಚಿವ ಶಿವರಾಜ್ ತಂಗಡಿಗೆ ಅವರನ್ನೇ ಗುರಿಯಾಗಿಸಿ ಬುದ್ಧಿ ಇಲ್ಲ, ಹುಚ್ಚ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ತಂಗಡಿಗೆ ಒಬ್ಬ ಹುಚ್ಚ ಇದ್ದಾನೆ, ಆತನಿಗೆ ಮಣ್ಣಿನ ಗುಣ ಗೊತ್ತಿಲ್ಲ, ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಜಲಾಶಯದಿಂದ ನೀರು ಬಿಡುವಂತಹ ವಿಚಾರದಲ್ಲಿ ದಡೇಸೂಗೂರಿಗೆ ಲೆಕ್ಕಪತ್ರ ಗೊತ್ತಿಲ್ಲ ಎಂದಿದ್ದ ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ದಡೇಸೂಗೂರು ನಾನು ಲೆಕ್ಕ ಕೊಡ್ತೀನಿ ಬಾ ಅಂತ ನೇರವಾಗಿ ಪಂಥಾಹ್ವಾನವನ್ನ ನೀಡಿದ್ದಾರೆ. ಡ್ಯಾಂಗೆ ಬನ್ನಿ, ನಾನು ಬರ್ತೀನಿ, ಲೆಕ್ಕ ಕೊಡ್ತೀನಿ ಹೀಗಂತ ದಡೇಸೂಗೂರು ಹೇಳಿದ್ದಾರೆ. ಅಲ್ಲದೆ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆಯದೇ ಇರುವವರು ನನ್ನ ಬಗ್ಗೆ ಮಾತನಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬುದ್ಧಿಲ್ಲ, ಹುಚ್ಚಂತಾರ, ಶಾಣೆ ಆದ್ರೆ ಕೇಳ್ತೀವಿ. ಈ ಮಣ್ಣಿನ ಹುಟ್ಟಿವಿ, ಈ ಮಣ್ಣಿನ ಅನ್ನ ತಿಂತೀವಿ. ಶಿವರಾಜ್ ತಂಗಡಿಗೆ ಬುದ್ಧಿದ್ರ ಬುದ್ಧಿದ್ದು ಮಾತಾಡ್ತದೆ. ಈ ಭಾಗದ ನೀರಿನ ಕೊರತೆ ಏನು, ಈ ರೈತರ ಅಜೆಂಡೇನು, ರೈತರ ಭಾವನೆ ಏನು, ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತದ್ದ ಹುಚ್ಚದನ. ನೀರಿನ ಮಣ್ಣಿನ ಗುಣನ ಕೊರತಿಲ್ಲ, ನೀರಿನ ಭಾವನೆ ಕೊರತಿಲ್ಲ. ತಿಳಿದಂಗ ನೀರ್ ಬಿಡಲ್ಲ ಅಂತನ. ಏನ್ ಗೊತ್ತೈತಿ ಹೇಳು, ಬಾ ಅಂತ ಹೇಳು, ನೀರಿನ ಲೆಕ್ಕ ನಾನು ಕೊಡ್ತೀನಿ, ಹನಿ ಕೊಡ್ತೀನಿ, ಡ್ಯಾಮ್ ನಿಮಗೆ ಕುಂತ್ಕೊಂತ ಹೇಳು, ತಾನು ಕೊಡಂತ ಹೇಳು. ಒಂದು ಐಸಸ್ ಮೀಟಿಂಗ್ ಕರ್ಲಾರ್ದು ನೀರ್ ಬಿಡಕ್ಲಮ್ಮ ಇವ್ಯಾರು? ಹೀಗೆ ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನ ಸರಿಪಡಿಸುವ ಸರ್ಕಾರದ ತಾಂತ್ರಿಕ ನಿರ್ಧಾರ ಇದೀಗ ರಾಜಕೀಯ ಜಗಳಕ್ಕೆ ದಾರಿಯಾಗಿದೆ. ಒಂದು ಕಡೆ ಜಲಾಶಯದ ಭದ್ರತೆ ಮತ್ತು ಆಯುಷ್ಯದ ಪ್ರಶ್ನೆ ಇದ್ರೆ, ಇನ್ನೊಂದು ಕಡೆಗೆ 2ನೇ ಬೆಳೆಯನ್ನು ನಂಬಿರುವಂತಹ ರೈತರ ಬದುಕು ಮತ್ತು ರಾಜಕೀಯ ಲಾಭದ ಲೆಕ್ಕಾಚಾರವಿದೆ. ಇಂದು ಬಿಜೆಪಿ ನಿಯೋಗ ಸಿಎಂ ಮತ್ತು ಡಿಸಿಎಂ ಅವರನ್ನ ಭೇಟಿ ಮಾಡಿದ ನಂತರ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎಂಬುದನ್ನ ಕಾದಷ್ಟೇ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್. 4 ಜಿಲ್ಲೆಯ ರೈತರ ಪಾಲಿಗೆ ಜೀವನಾಡಿ ಅಂತಂದ್ರೆ ಅದು ತುಂಗಭದ್ರಾ ಜಲಾಶಯ. ಆದ್ರೆ ಇದೀಗ ಇದರ ಕ್ರಸ್ಟ್ ಗೇಟ್ ಬದಲಾವಣೆ ವಿಚಾರ ಹೊಸ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಡ್ಯಾಂನ ಆಯುಷ್ಯವನ್ನ ಹೆಚ್ಚಿಸುವಂತಹ ಮತ್ತು ಸುರಕ್ಷತೆಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಇದರಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ತುಂಗಭದ್ರಾ ಜಲಾಶಯ ಹೆಸರಲ್ಲಿ ತಾರಕಕ್ಕೇರಿದ ರಾಜಕೀಯ. ಸಚಿವ ತಂಗಡಿಗೆ ವರ್ಸಸ್ ದಡೇಸೂಗೂರು ಲೆಕ್ಕಪತ್ರ ಸಮರ. ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿ ಇದು. ಜಲಾಶಯದ ಹಿತದೃಷ್ಟಿಯಿಂದ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ 1ರಿಂದ ಡ್ಯಾಂನ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಕೈಗೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ನೀರು ಬಿಡದಿರಲು ಸರ್ಕಾರ ತೀರ್ಮಾನಿಸಿದೆ. ಆದರೆ ಇದೇ ವಿಪಕ್ಷ ಬಿಜೆಪಿ ಪಾಳಯಕ್ಕೆ ಅಸ್ತ್ರವಾಗಿದೆ ನೋಡಿ.
ನೀರು ಬಿಡದಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಕೇಸರಿ ಸೇನೆ ಸಮರವನ್ನ ಸಾರಿದೆ. 4 ಜಿಲ್ಲೆಯ ಬಿಜೆಪಿ ಜನಪ್ರತಿನಿಧಿಗಳು ಇಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ. ಜಲಾಶಯದ ಕಾರ್ಯದ ಬಗ್ಗೆ ಮನವರಿಕೆ ಮಾಡುವ ಜೊತೆಗೆ ರೈತರ ಬೇಡಿಕೆಗೆ ಮಣಿದು ನೀರು ಬಿಡಲು ಮನವಿ ಮಾಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಬಸವರಾಜ್ ದಡೇಸಗೂರಿಗೆ ಲೆಕ್ಕಪತ್ರ ಗೊತ್ತಿಲ್ಲ, ಅವರಿಗೆ ಬುದ್ಧಿ ಇಲ್ಲ ಹೀಗಂತ ಏಕವಚನದಲ್ಲೇ ಶಿವರಾಜ್ ತಂಗಡಗಿ ವ್ಯಂಗ್ಯವಾಡಿದ್ದಾರೆ. ಈಗ ಇನ್ನೂ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು, ಮಂತ್ರಿ ಆಗಿ MLA ಆಗಿ ಕೆಲಸ ಮಾಡಿದಂಥ ನಾಡಗೌಡರು. ಬಸವರಾಜ್ ದಡೇಸೂರು ಬಿಟ್ಬಿಡ್ರಿ ಪಾಪ, ಅವಂಗೆ ಲೆಕ್ಕೆಲ್ಲ ಪತ್ರ ಇಲ್ಲ, ಗೊತ್ತಾಗಲ್ಲ. ಹಾಂ, ಅಟ್ಲೀಸ್ಟ್ ನಾಡಗೌಡ್ರಿಗಾರ ಬೇಕಲ್ಲ. ಹಾಂ, ಅಟ್ಲೀಸ್ಟು ನಾಡಗೌಡ್ರಿಗಾರ ಬೇಕಲ್ಲ. ನಾಡಗೌಡ್ರು ಹೇಳಕತ್ತಾರ ಅದು ಮಾಧ್ಯಮದೊಳಗೆ, ಎಣ್ಣೆ ಬೆಳಿಗ್ಗೆ ನೀರು ಕೊಡೋಕ್ಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳಿ. ನಾವು ಪ್ರತಿ ಸತೆ ಡ್ಯಾಮ್ನೊಳಗೆ 105 TMC ನೀರು ಇಟ್ಕೊಂತಿದ್ವಿ. ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಇದಕ್ಕೆ ಪ್ರತ್ಯುತ್ತರ ನೀಡಿದಂತಹ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಸಚಿವ ಶಿವರಾಜ್ ತಂಗಡಗಿ ಅವರನ್ನೇ ಗುರಿಯಾಗಿಸಿ ಬುದ್ಧಿ ಇಲ್ಲ, ಹುಚ್ಚ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ತಂಗಡಗಿ ಒಬ್ಬ ಹುಚ್ಚ ಇದ್ದಾನೆ, ಆತನಿಗೆ ಮಣ್ಣಿನ ಗುಣ ಗೊತ್ತಿಲ್ಲ ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಜಲಾಶಯದಿಂದ ನೀರು ಬಿಡುವಂತಹ ವಿಚಾರದಲ್ಲಿ ದಡೇಸಗೂರಿಗೆ ಲೆಕ್ಕಪತ್ರ ಗೊತ್ತಿಲ್ಲ ಎಂದಿದ್ದ ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ದಡೇಸಗೂರು, ನಾನು ಲೆಕ್ಕ ಕೊಡ್ತೀನಿ ಬಾ ಅಂತ ನೇರವಾಗಿ ಪಂಥಾಹ್ವಾನವನ್ನ ನೀಡಿದ್ದಾರೆ. ಡ್ಯಾಮ್ಗೆ ಬನ್ನಿ, ನಾನು ಬರ್ತೀನಿ, ಲೆಕ್ಕ ಕೊಡ್ತೀನಿ ಹೀಗಂತ ದಡೇಸಗೂರು ಹೇಳಿದ್ದಾರೆ. ಅಲ್ಲದೆ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆಯದೇ ಇರುವವರು ನನ್ನ ಬಗ್ಗೆ ಮಾತನಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬುದ್ಧಿಲ್ಲ, ಹುಚ್ಚಂತಾರ. ಶಾಣೆ ಆದ್ರೆ ಕೇಳ್ತಿ, ಈ ಮಣ್ಣಿನಾಗ ಹುಟ್ಟಿವಿ, ಈ ಮಣ್ಣಿನ ಅನ್ನ ತಿಂತೀವಿ. ಶಿವರಾಜ್ ತಂಗಡಿಗರಿಗೆ ಬುದ್ಧಿದ್ರ ಬುದ್ಧಿದ್ದು ಮಾತಾಡ್ತದೆ. ಈ ಭಾಗದ ನೀರಿನ ಕೊರತೆಯನ್ನು, ಈ ರೈತರ ಅಜೆಂಡೇನು, ರೈತರ ಭಾವನೆಯನ್ನು, ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತಿದ್ದ ಹುಚ್ಚದನ. ನೀರಿನ ಮಣ್ಣಿನ ಗುಣನ ಕೊರತಿಲ್ಲ, ನೀರಿನ ಭಾವನೆ ಕೊರತಿಲ್ಲ. ತಿಳಿದಂಗ ನೀರು ಬಿಡಲ್ಲ ಅಂತನ. ಏನ್ ಗೊತ್ತೈತಿ ಹೇಳು, ಬಾ ಅಂತ ಹೇಳು, ನೀರಿನ ಲೆಕ್ಕ ನಾನು ಕೊಡ್ತೀನಿ, ಹನಿ ಕೊಡ್ತೀನಿ, ಡ್ಯಾಮ್ ಮ್ಯಾಗ ಕುಂತ್ಕೊಂತ ಹೇಳು, ತಾನು ಕೊಡಂತ ಹೇಳು. ಒಂದು ಐಸಸ್ ಮೀಟಿಂಗ್ ಕರ್ಲಾರ ನೀರು ಬಿಡಕ್ಲಮ್ಮಕ್ಕ ಇವ್ಯಾರು? ಹೀಗೆ ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನ ಸರಿಪಡಿಸುವ ಸರ್ಕಾರದ ತಾಂತ್ರಿಕ ನಿರ್ಧಾರ ಇದೀಗ ರಾಜಕೀಯ ಜಗಳಕ್ಕೆ ದಾರಿಯಾಗಿದೆ. ಒಂದು ಕಡೆ ಜಲಾಶಯದ ಭದ್ರತೆ ಮತ್ತು ಆಯುಷ್ಯದ ಪ್ರಶ್ನೆ ಇದ್ರೆ, ಇನ್ನೊಂದು ಕಡೆಗೆ ಎರಡನೇ ಬೆಳೆಯನ್ನು ನಂಬಿರುವಂತಹ ರೈತರ ಬದುಕು ಮತ್ತು ರಾಜಕೀಯ ಲಾಭದ ಲೆಕ್ಕಾಚಾರವಿದೆ. ಇಂದು ಬಿಜೆಪಿ ನಿಯೋಗ ಸಿಎಂ ಮತ್ತು ಡಿಸಿಎಂ ಅವರನ್ನ ಭೇಟಿ ಮಾಡಿದ ನಂತರ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎಂಬುದನ್ನ ಕಾದಷ್ಟೇ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. 4 ಜಿಲ್ಲೆಯ ರೈತರ ಪಾಲಿಗೆ ಜೀವನಾಡಿ ಅಂತಂದ್ರೆ ಅದು ತುಂಗಭದ್ರಾ ಜಲಾಶಯ. ಆದ್ರೆ ಇದೀಗ ಇದರ ಕ್ರಸ್ಟ್ ಗೇಟ್ ಬದಲಾವಣೆ ವಿಚಾರ ಹೊಸ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಡ್ಯಾಂನ ಆಯುಷ್ಯವನ್ನ ಹೆಚ್ಚಿಸುವಂತಹ ಮತ್ತು ಸುರಕ್ಷತೆಯನ್ನ ಕಾಪಾಡುವಂತಹ ದೃಷ್ಟಿಯಿಂದ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಇದರಲ್ಲೂ ಕೂಡ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ತುಂಗಭದ್ರಾ ಜಲಾಶಯ ಹೆಸರಲ್ಲಿ ತಾರಕಕ್ಕೇರಿದ ರಾಜಕೀಯ. ಸಚಿವ ತಂಗಡಗಿ ವರ್ಸಸ್ ದಡೇಸಗೂರು ಲೆಕ್ಕಪತ್ರ ಸಮರ. ತುಂಗಭದ್ರಾ ಜಲಾಶಯ ಕೊಪ್ಪಳ, ರಾಯಚೂರು, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ರೈತರ ಜೀವನಾಡಿ ಇದು. ಜಲಾಶಯದ ಹಿತದೃಷ್ಟಿಯಿಂದ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಡಿಸೆಂಬರ್ 1ರಿಂದ ಡ್ಯಾಂನ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಕೈಗೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ನೀರು ಬಿಡದಿರಲು ಸರ್ಕಾರ ತೀರ್ಮಾನಿಸಿದೆ. ಆದರೆ ಇದೇ ವಿಪಕ್ಷ ಬಿಜೆಪಿ ಪಾಳಯಕ್ಕೆ ಅಸ್ತ್ರವಾಗಿದೆ ನೋಡಿ. ನೀರು ಬಿಡದಿರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಕೇಸರಿ ಸೇನೆ ಸಮರವನ್ನ ಸಾರಿದೆ. 4 ಜಿಲ್ಲೆಯ ಬಿಜೆಪಿ ಜನಪ್ರತಿನಿಧಿಗಳು ಇಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ. ಜಲಾಶಯದ ಕಾರ್ಯದ ಬಗ್ಗೆ ಮನವರಿಕೆ ಮಾಡುವ ಜೊತೆಗೆ ರೈತರ ಬೇಡಿಕೆಗೆ ಮಣಿದು ನೀರು ಬಿಡಲು ಮನವಿ ಮಾಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇನ್ನು ಬಸವರಾಜ್ ದಡೇಸಗೂರಿಗೆ ಲೆಕ್ಕಪತ್ರ ಗೊತ್ತಿಲ್ಲ, ಅವರಿಗೆ ಬುದ್ಧಿ ಇಲ್ಲ ಹೀಗಂತ ಏಕವಚನದಲ್ಲೇ ಶಿವರಾಜ್ ತಂಗಡಗಿ ವ್ಯಂಗ್ಯವಾಡಿದ್ದಾರೆ. ಈಗ ಇನ್ನೂ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು, ಮಂತ್ರಿ ಆಗಿ MLA ಆಗಿ ಕೆಲಸ ಮಾಡಿದಂಥ ನಾಡಗೌಡರು. ಬಸವರಾಜ್ ದಡೇಸೂರು ಬಿಟ್ಬಿಡ್ರಿ ಪಾಪ, ಅವಂಗೆ ಲೆಕ್ಕೆಲ್ಲ ಪತ್ರ ಇಲ್ಲ, ಗೊತ್ತಾಗಲ್ಲ. ಹಾಂ, ಅಟ್ಲೀಸ್ಟ್ ನಾಡಗೌಡ್ರಿಗಾರ ಬೇಕಲ್ಲ. ಹಾಂ, ಅಟ್ಲೀಸ್ಟು ನಾಡಗೌಡ್ರಿಗಾರ ಬೇಕಲ್ಲ. ನಾಡಗೌಡ್ರು ಹೇಳಕತ್ತಾರ ಅದು ಮಾಧ್ಯಮದೊಳಗೆ, ಎಣ್ಣೆ ಬೆಳಿಗ್ಗೆ ನೀರು ಕೊಡೋಕ್ಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳಿ. ನಾವು ಪ್ರತಿ ಸತೆ ಡ್ಯಾಮ್ನೊಳಗೆ 105 TMC ನೀರು ಇಟ್ಕೊಂತಿದ್ವಿ.
ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಇದಕ್ಕೆ ಪ್ರತ್ಯುತ್ತರ ನೀಡಿದಂತಹ ಮಾಜಿ ಶಾಸಕ ಬಸವರಾಜ ದಡೇಸಗೂರು ಸಚಿವ ಶಿವರಾಜ್ ತಂಗಡಗಿ ಅವರನ್ನೇ ಗುರಿಯಾಗಿಸಿ ಬುದ್ಧಿ ಇಲ್ಲ, ಹುಚ್ಚ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ತಂಗಡಿಗೆ ಒಬ್ಬ ಹುಚ್ಚ ಇದ್ದಾನೆ, ಆತನಿಗೆ ಮಣ್ಣಿನ ಗುಣ ಗೊತ್ತಿಲ್ಲ, ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಜಲಾಶಯದಿಂದ ನೀರು ಬಿಡುವಂತಹ ವಿಚಾರದಲ್ಲಿ ದಡೇಸಗೂರಿಗೆ ಲೆಕ್ಕಪತ್ರ ಗೊತ್ತಿಲ್ಲ ಎಂದಿದ್ದ ಸಚಿವರ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ದಡೇಸಗೂರು, ನಾನು ಲೆಕ್ಕ ಕೊಡ್ತೀನಿ ಬಾ ಅಂತ ನೇರವಾಗಿ ಪಂಥಾಹ್ವಾನವನ್ನ ನೀಡಿದ್ದಾರೆ. ಡ್ಯಾಮ್ಗೆ ಬನ್ನಿ, ನಾನು ಬರ್ತೀನಿ, ಲೆಕ್ಕ ಕೊಡ್ತೀನಿ, ಹೀಗಂತ ದಡೇಸಗೂರು ಹೇಳಿದ್ದಾರೆ. ಅಲ್ಲದೆ ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಕರೆಯದೇ ಇರುವವರು ನನ್ನ ಬಗ್ಗೆ ಮಾತನಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬುದ್ಧಿಲ್ಲ, ಹುಚ್ಚಂತಾರ. ಶಾಣೆ ಆದ್ರೆ ಕೇಳ್ತೀವಿ. ಈ ಮಣ್ಣಿನ ಹುಟ್ಟಿವಿ, ಈ ಮಣ್ಣಿನ ಅನ್ನ ತಿಂತೀವಿ. ಶಿವರಾಜ್ ತಂಗಡಿಗೆ ಬುದ್ಧಿದ್ರ ಬುದ್ಧಿದ್ದು ಮಾತಾಡ್ತದೆ. ಈ ಭಾಗದ ನೀರಿನ ಕೊರತೆ ಏನು, ಈ ರೈತರ ಅಜೆಂಡೇನು, ರೈತರ ಭಾವನೆಯನ್ನು, ರೈತರ ಭಾವನೆಗೆ ತಕ್ಕಂಗೆ ನಡ್ಕೊಂತಿದ್ದ ಹುಚ್ಚದನ. ನೀರಿನ ಮಣ್ಣಿನ ಗುಣನ ಕೊರ್ತಿಲ್ಲ, ನೀರಿನ ಭಾವನೆ ಕೊರ್ತಿಲ್ಲ. ತಿಳಿದಂಗ ನೀರ್ ಬಿಡಲ್ಲ ಅಂತನ. ಏನ್ ಗೊತ್ತೈತಿ ಹೇಳು? ಬಾ ಅಂತ ಹೇಳು, ನೀರಿನ ಲೆಕ್ಕ ನಾನು ಕೊಡ್ತೀನಿ, ಹನಿ ಕೊಡ್ತೀನಿ, ಡ್ಯಾಮ್ ಮೇಲೆ ಕುಂತ್ಕೊಂತ ಹೇಳು, ತಾನು ಕೊಡಂತ ಹೇಳು. ಒಂದು ಐಸಸ್ ಮೀಟಿಂಗ್ ಕರ್ಲಾರ್ದ್ರೆ ನೀರ್ ಬಿಡಕ್ಲಮ್ಮ ಇವ್ಯಾರು? ಹೀಗೆ ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನ ಸರಿಪಡಿಸುವ ಸರ್ಕಾರದ ತಾಂತ್ರಿಕ ನಿರ್ಧಾರ ಇದೀಗ ರಾಜಕೀಯ ಜಗಳಕ್ಕೆ ದಾರಿಯಾಗಿದೆ. ಒಂದು ಕಡೆ ಜಲಾಶಯದ ಭದ್ರತೆ ಮತ್ತು ಆಯುಷ್ಯದ ಪ್ರಶ್ನೆ ಇದ್ರೆ, ಇನ್ನೊಂದು ಕಡೆಗೆ ಎರಡನೇ ಬೆಳೆಯನ್ನು ನಂಬಿರುವಂತಹ ರೈತರ ಬದುಕು ಮತ್ತು ರಾಜಕೀಯ ಲಾಭದ ಲೆಕ್ಕಾಚಾರವಿದೆ. ಇಂದು ಬಿಜೆಪಿ ನಿಯೋಗ ಸಿಎಂ ಮತ್ತು ಡಿಸಿಎಂ ಅವರನ್ನ ಭೇಟಿ ಮಾಡಿದ ನಂತರ ರಾಜ್ಯ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಎಂಬುದನ್ನ ಕಾದಷ್ಟೇ ನೋಡಬೇಕಾಗಿದೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.